ನೀಲಗಂಗಾ ಅವರ ಬದುಕು ಬರಹ ಕುರಿತು ಉಪನ್ಯಾಸವನ್ನು ನೀಡಿದಂತಹ ಸ್ನೇಹಿತೆ ಸಾಹಿತ್ಯ ಪರಿಷತ್ತಿನ ಜೀವಾಳವಾಗಿರುವಂತಹ ಮೆಣಸಿನಕಾಯಿಯವರೇ ಹಾಗೂ ಅಂಗಡಿಯವರೇ, ಜಾನಪದ ಇಲ್ಲದೆ ಮಾತನಾಡುವುದೇ ಇಲ್ಲ ಎನ್ನುವ ಹಾಗಿರುವ ಹೇಮಾ ಬೆಂಗಳೂರಿನಲ್ಲಿ ಆತ್ಮೀಯರಾದಂತಹ ಜ್ಯೋತಿ, ದೀಪಿಕಾ, ಮೇಳೇಂದರ್, ಬನಶಂಕರಿಯವರೇ, ನರಗುಂದವರೇ, ಜ್ಯೋತಿಯವರೇ, ವಿಭದ್ರವರೇ, ಇವೆಲ್ಲ ನನ್ನ ಇವತ್ತಿನ ಈ ಉಪನ್ಯಾಸವನ್ನು ಕೇಳಲಿಕ್ಕೆ 100 ಕನಸಿನ ಗುಲಾಬಿಗಳಿದ್ದರೂ ಒಂದು ಮುಳ್ಳು ಹೇಗಿರ್ತದೆ. ನಾವು ಕನಸಿನ ಗುಲಾಬಿಗಳನ್ನು ಭಾಳಷ್ಟು ಕಟ್ಕೊಂಡಿರ್ತೀವಿ, ಆದರೆ ಒಂದೇ ಹೂವು, ಒಂದೇ ಮುಳ್ಳು, ಬಳ್ಳಿ ಅಷ್ಟೇ ಇದು ಅಪೇಕ್ಷೆಯನ್ನು ನಾವು ಪಡಬೇಕು. ಭಾಳಷ್ಟು ಪಟ್ಕೊಂಡಿರ್ತೀವಿ ನಾವು, ಅದರಲ್ಲೆಲ್ಲ ಪ್ರಯತ್ನನೂ ಭಾಳ ಬೇಕು. ನಾವೀಗ ನನ್ನ ಕಡೆ ಅಂತಂದ್ರೆ ಯಾರಿಗೂ ನಾನು ಏನು ಫೋನ್ ಮಾಡಲಿಲ್ಲ, ಏನು ಹೇಳಿಲ್ಲ, ನಾವಂತೇ ಹೇಳಿಲ್ಲ. ನಿಜವಾಗಿಯೂ ಯಾರಿಗೆ ಇದು ಇರ್ತೈತಿ, ಇಷ್ಟು ಜನ ಬಂದಿರ್ತಾರೆ, ನಿಜವಾಗಿಯೂ ನಾವು ಹೋಗಲೇಬೇಕಪ್ಪ, ಈ ಬಿಡಬಾರ್ದು ಅಂತಂದು ಆ ರೀತಿಯಾಗಿ ತಾವೆಲ್ಲ ಇಲ್ಲಿ ಉಪಸ್ಥಿತರಿದ್ದೀರಿ. ನಿಮಗೆ ಭಾಳ ಧನ್ಯವಾದಗಳು. ವಿಶೇಷವಾಗಿ ಸುನಂದ ಭಾಳ ಹೇಳಿದ್ರು, ತಾವು ಗರ್ಭಧರಿಸಿತ್ತು ಅಂತ. ಹೆಂಗಿರ್ತೀನಿ ನನ್ನ ಟೈಟಲ್ ಹಂಗೆ ಗೊತ್ತಾಗೋದಿಲ್ಲ. ನಾ ಯಾಕೆ ಬರಿತೀನಿ ಗೊತ್ತಾಗೋದಿಲ್ಲ, ನಾ ಏನು ಬರಿತೀನಿ ಗೊತ್ತಾಗೋದಿಲ್ಲ ನನಗೆ. ಆ ಟೈಟಲ್ ಹೆಂಗೆ ಗೊತ್ತು ನನಗೂ ಗೊತ್ತಾಗಲ್ಲ. ಕಂಬಾರವರು ಅದ ಅಂದರು, ಅದಕ್ಕೆ ಚಂದ್ರಶೇಖರ್ ಕಂಬಾರವರು ಮುನ್ನೋಡಿ ಬರ್ತಾರೆ ಸಾವು ಗರ್ಭಧರಿಸಿತ್ತು ಪುಸ್ತಕಕ್ಕೆ. ಏನುವ ಇದು ಇದು ಪುಸ್ತಕದ ತಲೆಬರಹ ಏನು ಅಂಥೇಳಿ ಕೇಳಿದ್ರು ಅವರು ಸತಿ. ಅದಕ್ಕೆ ಸಾವು ಗರ್ಭಧರಿಸಿತ್ತು, ಅದನ್ನು ಓದ್ತಾ ಹೋದಾಗ ಸಾವು ಗರ್ಭಧರಿಸಿತ್ತು ಅಂದ್ರೆ ಬದುಕು, ಬದುಕಿನ ನಂತರವೂ ನಾವು ಬಾಳ್ತೀವಲ್ಲ, ಅದು ಸಾವು ಗರ್ಭಧರಿಸಿತ್ತು. ಬದುಕಿನ ನಂತರದ ಇದ್ದಾಗಿನ ಬಾಳ್ವೆ ಏನು ದೊಡ್ಡದಲ್ಲ ಅದು. ಯಾಕಂದ್ರೆ ನಾವು ಬದುಕಿರ್ತೈತೆ ಅವಾಗ. ಬದುಕೇ ಇಲ್ಲದಾಗ ನಾವು ಬದುಕ್ತೀವಿ. ನನ್ನ ಜೀವ ಇಲ್ಲದಾಗ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಬದುಕಿದ್ದೀನಿ. ನನ್ನ ಉಸಿರು ಏನಾಗ್ಬಿಟ್ಟೆ ನಿಂತು ಹೋದ್ಮೇಲೂ ಕೂಡ ನಾನು ಬದುಕ್ತೀನಲ್ಲ, ಅದು ಬದುಕು. ನಾನು ಇನ್ನೊಂದು ಅದರಲ್ಲಿ ಹೇಳಿದ್ದೀನಿ, ನಮ್ಮ ಸುಗಂಧ ಹೇಳಿದ್ರು, ಬದುಕಿದು ನಂದಲ್ಲ, ನನ್ನ ಜೊತೆಗಿರುವಂಥ ನೀವೆಲ್ಲ 100 ಜನ ಆಗಿರಲ್ಲ, ಅದರಿಂದ ನಾನು ಬದುಕಿದ್ದೀನಿ. ಬದುಕು ಯಾವತ್ತೂ ಯಾರ್ದು. ನನ್ನ ನಿಮ್ಮೊಬ್ಬರು ಪತಿ ಇರ್ತಾರ, ಮಕ್ಕಳು ಇರ್ತಾರ, ಒಂದು ಹೂ ಮಾರುವಂತ ಇರ್ತಾಳ, ಒಬ್ಬ ಎಣ್ಣೆ ಮಾಡುವಂತ ಇರ್ತಾನ, ಒಬ್ಬಕ್ಕೆ ಕೆಲಸದವಳಂತೇಳಿ ಇರ್ತಾಳ, ಒಬ್ಬರು ಸ್ನೇಹಿತೆ ಇರ್ತಾಳ. ಎಷ್ಟು ಜನದ ಜೊತೆಗೆ ನಮ್ಗೆ ಸಂಪರ್ಕ ಬರ್ತೈತಿ ಅಂತ ಹೇಳಿದ್ರೆ ಅದನ್ನೇ ನಾನು ಇಲ್ಲಿ ಹೇಳಿದೆ. ಒಬ್ಬ ರೈತ ಇರ್ತಾನ, ಅದ್ರಾಗೆಲ್ಲ ನಮ್ಮ ಮನೆಯಾಗ ಇನ್ನೂ ಒಂದು ಪ್ರಯಾಣ ಅಂತೀವಿ ನಾವು ಜಮಖಂಡಿ ಕಡೆ. ಆ ಪ್ರಯಾಣದಾಗ ದಿನ ಒಂದಿಷ್ಟು ಕಾಳು, ಒಂದಿಷ್ಟು ನೀರು ಹಾಕಿ ಊಟಕ್ಕೆ ಹಾಕಿರ್ತಿದ್ರು. ದಾವೆ, ಅಲ್ಲಿ ಶಬ್ದ ಎಲ್ಲಾನು ನಾನು ಅದ್ರಲ್ಲಿ ಬರ್ತಿದ್ದೀನಿ. ಆ ದಾವೆ ಅಂತ ಹೇಳಿದ್ರೆ ನಮ್ಮ ಕಡೆ ಎಲ್ಲ ದನದ ಮನೆ. ದಾಬೆದಾಗ ಎತ್ತು ಕಟ್ತಿದ್ರು, ಪ್ರಯಾಣದಾಗ ಕಾಳು ನೀರು ಇಡ್ತಿದ್ರು. ಸಿಕ್ಕಲಿಯಾರು ಗುಳ್ಬುಟ್ಟ್ಯಾಗ ಬಂದ್ಬಿಟ್ಟು ಸಿಕ್ಕಲಿಯಾರು ಬರ್ತಿದ್ರು, ಗುಳ್ಬುಟ್ಟ್ಯಾಗ ದಿನ ಧಾನ್ಯ ತುಂಬಿಡ್ತಿದ್ರು. ಜ್ವಾಳನ ವಿಶೇಷ ನಮ್ಮಲ್ಲಿ ನೆಡುದು, ಅದನ್ನು ತುಂಬಿಡ್ತಿದ್ರು ಬರ್ತಾರಂತೇಳಿ. ಎಲ್ಲ ಮನೆಯೊಳಗೆ ದೇವರ ಪೂಜಾ, ಮಹಾನವಮಿ ಇವೆಲ್ಲ ನಿರಂತರವಾಗಿ ಆ ದೀಪ ಹೆಂಗೆ ಉರಿತೈತಿ ಹಂಗೆ ನಾವು ಸಂಸ್ಕೃತಿಯನ್ನು ಅದರೊಳಗೆ ಅದು ಹೆಂಗೆ ಉರಿತೈತಿ ಹಂಗೆ ನಾವು ಕಂಡಿದ್ದೀವಿ, ನಿರಂತರವಾಗಿ ಕಂಡಿದ್ದೀನಿ ನಾನು ಸಂಸ್ಕೃತಿಯನ್ನು. ಒಂದೇ ನಾನು ಅವ್ವ ಪುಸ್ತಕಗಳು ಅಂತ ಬರೆದಿದ್ದೀನಿ, ಅದನ್ನು ನೀವು ಯಾರೂ ಸಂಪೂರ್ಣವಾಗಿ ಓದಬೇಕು. ಅಲ್ಲಿ ನೀಲಗಂಗಾ ದೊರೀತ ಇಲ್ಲಿ ನಾನು ಬದುಕು ನಾವು ನೋಡಿರಬೇಕು. ಅದೊಂದು ರೂಪ. ನನ್ನ ಭಾವವನ್ನು ನೀವು ಓದಬೇಕು, ನನ್ನ ಭಾವದ ಜೊತೆಗೆ ನೀವು ಮಾತಾಡಬೇಕು, ನನ್ನ ಮನಸ್ಸಿನ ಜೊತೆಗೆ ನೀವು ಮಾತಾಡಬೇಕು ಅಂತಂದ್ರೆ
ನನ್ನ ಭಾವನೆ ಜೊತೆಗೆ ನೀವು ಮಾತನಾಡಿ. ಅಂದಾಗ ಏನಾಗ್ತದೆ, ನಾನು ಯಾರು ಅಂತ ಅನ್ನೋದು ತಿಳಿತದೆ. ನನ್ನ ಆತ್ಮ ಜೊತೆಗೆ ನಾನು ಮಾತಾಡಿದಾಗ ನಾನು ಯಾರು ಅಂತನ್ನೋದು ನನಗೆ ತಿಳಿತದೆ. ನೀವೆಲ್ಲರೂ ನನ್ನ ಜೊತೆ ಮಾತಾಡಬೇಕಾದ್ರೆ ನನ್ನ ಭಾವದ ಜೊತೆಗೆ ಮಾತನಾಡ್ರಿ. ನನ್ನ ಭಾವ ಆ ಒಂದು ನನ್ನ ಅವ್ವ ಕೃತಿ ಬರಿಬೇಕಾದ್ರೆ ನಾನು ಭಾಳ ನೋವಾಗ್ಬಿಟ್ಟು. ಯಾಕಂತ ಹೇಳಿದ್ರೆ ನಮ್ಮ ಮನ್ಯಾಗ ಇಷ್ಟು ಶ್ರೀಮಂತರಿದ್ರಲ್ಲ, ಕಾಲಾಗ ಚಪ್ಪಲಿ ಇರ್ತಿದ್ರು. ಈಗ ಅದಕ್ಕೆ ಜ್ಯೋತಿ ಹೇಳ್ತಿರ್ತ ಹಿಂಗೊಂದು ಪರ್ಸಪ್ಪ ಮಾಡಿಬಿಡ್ತಾರೆ ಅಂತೇಳಿ ಕಾಲಾಗ ಚಪ್ಪಲಿ ಇರ್ತಿದ್ದಿಲ್ಲ. ಆದ್ರೆ ಮನ್ಯಾಗ 108 ಮಂದಿ ಊಟ ಮಾಡ್ತಿದ್ರು. ಸೋಮವಾರ ಸ್ವಾಮಿಗಳು ಬರಬೇಕು, ಮಂಗಳವಾರ ಸ್ವಾಮಿಗಳು ಬರಬೇಕು, ವಾರದ ಮನಿ ಮೋದಿ ಅಂತ ಡಾಕ್ಟರ್ ಜೊತೆಗೆ ನಮ್ಮ ಮನೆ ಊಟ ಮಾಡಿದಂಥ ವಾರದ ಮನಿ ನಮ್ಮದು. ಆದ್ರೆ ಕಾಲಾಗ ಚಪ್ಪಲಿ ಇರ್ತಿದ್ದಿಲ್ಲ. ಮತ್ತು ಉಡಾಕು ದೀಪಾವಳಿ 2 ಸೀರೆ ಅಷ್ಟ ಕೊಡಿಸ್ತಿದ್ರು ನಮ್ಮ ಅಜ್ಜ. ದೀಪಾವಳಿ 2 ಸೀರೆ ಎಲ್ಲರಿಗೂ ಕೊಟ್ಟು ಮನ್ಯಾಗ. ಚಹಾ ಇರ್ತಿದ್ದಿಲ್ಲ. ಊಟ ಬೇಕಾದಷ್ಟು ಮಾಡಿ ತುಪ್ಪ, ಹಾಲ, ಹೈನ. ನಾಟಕಕ್ಕೆ ಹೋಗ್ಬೇಕಾದ್ರೆ ಕುಂಬಿ ಅಂತೀವಿ ನಾವು. ಕುಂಬಿ ಜಿಗದು ಹಚ್ಕೊಂಡು ನಿಚ್ಚುಣಿಕೆ ಇಟ್ಟು ಅಲ್ಲಿಂದ ಹೇಳೋದು ನಾಟಕ ನೋಡ್ಬಂದು ಮತ್ತೆ ಮಕ್ಕೊಂಡು ಬಿಡೋದು. ರಾತ್ರಿ ಯಾರು ನೋಡ್ತಿದ್ದಿಲ್ಲ. ಅಂಥ ಒಂದು ಮನೆತನ. ಶ್ರೀಮಂತಿಗೆ ಏನೂ ಕಡಿಮೆ ಇರ್ತಿದ್ರು. ಆದ್ರೆ ಸರಳತೆಗೆ ಅಷ್ಟು ಅದಕ್ಕಿಂತ ಸರಳತೆ ಹೆಚ್ಚು ಅವರಿಗೆ. ಶ್ರೀಮಂತಿಗಿಂತ ಸರಳತೆ ಹೆಚ್ಚು. ಅಂಥ ಇದ್ರೊಳಗೆ ನಮ್ಮವ್ವ ಒಂದು ಘಟನೆಯನ್ನು ಹೇಳ್ತೀನಿ. ನಮ್ಮವ್ವ 5ನೇ ಇದ್ದ 4ನೇ ಮುಗಿದು 5ನೇ ತೀರ್ಕೊಂಡ್ರೆ ಅದನ್ನು ನಾನು ಫಸ್ಟ್ ಟೈಮ್ ಕಾರ್ನಾಗ ಕುಂತಿದ್ದು. ಅವಾಗ ಒಂದು ಕಾರ್ನಾಗ ಕರ್ಕೊಂಡು ಹೊಂಟಾರೆ. ನಮಗೇನು ಗೊತ್ತೇ ಇರಲಿಲ್ಲ. ಕಾರ್ನಾಗ ಕರ್ಕೊಂಡು ಹೊಂಟ್ರು. ಅರಭಾವಿ ಮಠದ ಅಂತ ಘಾಟಿ ಬಂದು ನಮ್ಮ ದೊಡ್ಡಪ್ಪ ಮನೆಯಾಗ ಇದ್ದು. ಅವ್ರ ಮನ್ಯಾಗ ಕಬ್ಬಿನ ಇದನ್ನು ಹಾಳು ಮಾಡ್ತಿದ್ರು. ಕಬ್ಬಿನ ಗಾಣ ಹಾಕ್ತಿದ್ರು. ನಮ್ಮ ಕಡೆ ಗಾಣ ಅಂತಾರೆ, ಆ ಕಡೆ ಎಲ್ಲ ಅಲೆ ಮನೆ ಅಂತಾರೆ. ಈ ಕಡೆ ಗಾಣ ಹಾಕ್ತಿದ್ರು. ಅಲ್ಲಿ ಹೋಗಿ ಚುರುಮುರು ಉಂಡಿ ಅವು ಇವು ಎಲ್ಲ ತಿಂತಿದ್ವಿ ನಾವು. ಹಚ್ಚು, ಬೆಲ್ಲದ ಹಚ್ಚು, ಕಾಕುಳಿ ಎಲ್ಲ ತಿಂತಿದ್ವಿ. ಸಂಜೆ ಮಠ ನಮ್ಮ ದೊಡ್ಡಪ್ಪರ ಮನೆಯಾಗಿಟ್ಟು ನಮ್ಮ ತಾಯಿ ತವ್ರ ಮನೆಯಿಂದ ಆಕಿನ್ನ ಸುನಂದ ಹೇಳಿದ್ಲಲ್ಲ, ಗಂಗಾ ನದಿ ಬಳಿ ಅಂತೇಳಿ ಹಿರಣ್ಯಕೇಶಿ ನದಿ ದಂಡಿಗೆ ಬಾಣ್ತೀವಿ. ಆಕಿನ್ನ ಅಲ್ಲಿ ಒಯ್ದು ಬಾಣ್ತಿನ ಅಲ್ಲಿ ಶಿವ ಅಲ್ಲಿ ಒಯ್ದ ಮೇಲೆ ನಮ್ಮನ್ನು 4 ಮಂದಿನ ಕರ್ಕೊಂಡು ಹೋದ್ರು. ನಾವು 4 ಮಂದಿ. ಅವಾಗ ಎಲ್ಲರೂ ಜೋರ್ಲಿ ಹೇಳಕತ್ಬಿಟ್ರು. ಆದ್ರೆ ಯಾಕೆ ಹೇಳ್ತಾರೆ ನಮ್ಗೆ ಗೊತ್ತಾಗಲಿಲ್ಲ. ಯಾಕಂದ್ರೆ ನಮ್ಮನ್ನು ತೋರಿಸಿದ್ದಿಲ್ಲ ಮುಂಜಾನೆಯಿಂದ ಸಂಜೆ ತನಕ. ಒಮ್ಮಿಗಲೇ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಒಮ್ಮಿಗಲೇ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ನಮ್ಗೆ ಇದಕ್ಕೆ ಸತ್ತಾಳ ಅಂತ ಗೊತ್ತೈತಿಲ್ಲ. ಎಲ್ಲ ಜನರು ನಾವು ಮಕ್ಕಳು ಬಂದ ಕೂಡಲೇ ಎಲ್ಲರೂ ಜೋರಾಗಿ ಹೇಳಕತ್ತಿದ್ರು. ಇವ್ರೆಲ್ಲರೂ ಯಾಕೆ ಹೇಳಕತ್ತಾರಂತ ಅವಾಗ ನಮ್ಗೆ ಅಲ್ಲಿ ಹೋದ್ಮೇಲೆ ಈ ಸಾವು ಅನ್ನೋದು ಗೊತ್ತಾಗಲಿಲ್ಲ. ಅದ್ರಾಗ ನಾನು ಹೋಗ್ಬೇಕು ದೊಡ್ಡಕ್ಕೆ. ನನ್ನ ಕೆಳಗೆ 3 ಮಂದಿ ತಮ್ಮಂದಿ. 4ನೇ ನಾ ದೊಡ್ಡೆ, 4ನೇ ಆ 3 ಮಕ್ಕಳು ಆಮೇಲೆ ನನಗಿಂದ ಇದ್ರು. ಅವರಿಗೆ ಶಾಲೆಯನ್ನು ಕಲಿಸೋದು, ಅದು ಗುಬ್ಬಿಯ ಕೊಳ್ಳಲ್ಲಿ ಬೀಸು ಕಲ್ಲು ಅಂತೇಳಿ ಕತೆ ಬರ್ತೀನಿ ನಾನು. ಅವಾಗ ಅವರಿಗೆ ನಾನು ಶಾಲೆ ಕಲಿಸಿ ನನ್ನ ಮನೆಗೆ ಇಟ್ಕೊಂಡು ನನ್ನ ಮದುವೆ ಆಯ್ತು. ಮುಂದೆ ಬಾಂಬೆದೊಳಗೆ ಡಾಕ್ಟರ್ ಅವ್ರಿಗೆ ಪ್ರೊಫೆಸರ ನಾವು ನಮ್ಮ ತಾಯಿ ಮಕ್ಕಳು. ಯಾಕಂದ್ರೆ ನಮ್ಮ ತಂದೆಯವ್ರು ಸಂತರು, ಬರೇ ದೇವ್ರ ಪೂಜೆ. ಆಮೇಲೆ ಎಲ್ಲರೂ ಬೇರೆ ಬಿಟ್ರು ಮನ್ಯಾಗ ಅಣ್ತವ. ನಮ್ಮ ಸಣ್ಣ ಕಾಕನ ಮದುವೆ ಜೋಡಿ ನಂದು ಮದುವೆ ಮಾಡಿಬಿಟ್ರು. ಮನ್ಯಾಗ 4 ಮಂದಿ ಅಣ್ತಮ್ಮರು ಬೇರೆ ಬಿಟ್ರು. ನಮ್ಮ ಅಜ್ಜ ಆಮೇಲೆ ನಮ್ಮ ಅವ್ವ ತಿರ್ತು. ನಾನು ಅವಾಗ ಕಾಕ ಜೋಡಿ ನನ್ನ ಜೋಡಿ ನೀಕೊಬ್ಬೇಕು. ನನ್ನ ಮ್ಯಾಗ ಭಾಳ ಇದು ಇದ್ರಲ್ಲ, ಈಕೆ ಮದುವೆ ಮಾಡೋಣ ಅಂತ ಹೇಳಿ ಈ ರೀತಿಯಾಗಿ ನಮ್ಮ ತಾಯಿ ಇವ್ರು ಸಂತರು. ಆಮೇಲೆ ಬೇರೆ ಆದ್ಮೇಲೆ ನಮ್ಮ ಅಪ್ಪರಿಗೆ ರೆಸ್ಪಾನ್ಸಿಬಿಲಿಟಿ ಯಾಕೆ ಮಾಡಕ್ಕೆ ಬರಲಿಲ್ಲ ಅವರು. ಅಂದರೆ ಇವರು ದೇವ್ರು ಬಿಟ್ಟರೆ ಮತ್ತೊಂದು ಏನೂ ಬರ್ತಿದ್ದೇ ಇಲ್ಲ. ನನಗೇನು ಇಲ್ದಂಗವ್ವ ಅಂತ ಹೆಸರಿಟ್ರಲ್ಲ, ಆಕೆ ನಮ್ಮ ಅಪ್ಪನ ಅವ್ವ ಅಜ್ಜಿ ಅವಾಗೆಲ್ಲ ಇನ್ನೂ ಬರೀಬೇಕ್ರಿ. ಅದ್ರಾಗ ಗಿಂಡೇಜರಿಗೆ ದವಾಖಾನೆ ಇವೆಲ್ಲ ಬೆಳಗಾವಿಗೆ ಭಾಳ ಇದು ಇಷ್ಟು ಪ್ರಸಿದ್ಧಿ ಇತ್ತು. ನನ್ನ ಜೊತೆಗೆ ಇವೆಲ್ಲ ಬರೀಬೇಕು ನಾವು. ನನ್ನನ್ನು ನೀವು ಬರಿಬೇಡ್ರಿ, ನಮ್ಮ ಜೊತೆಗಿರುವಂಥವ್ರು ಏನೇನಿರ್ಬೇಕು ಅದನ್ನೆಲ್ಲ ಬರೀಬೇಕು. ಈಗ ನಮ್ಮದು ನಾವು ಬರೀತೀವಿ. ನಮ್ಮ ಅವಾಗಿನ ಪರಿಸರ ಹೆಂಗಿತ್ತು, ಆ ಗಿಂಡೇಜರಿಗೆ ದವಾಖಾನೆ ಹೆಂಗಿತ್ತು, ಆ ವಿಂಡೇಜರಿಗೆ ದವಾಖಾನೆ ಒಳಗೆ ಅಡ್ಮಿಟ್ ಆಗಿದ್ರು ನಮ್ಮ ಅಜ್ಜಿ. ಆಮೇಲೆ ನಮ್ಮ ಮಾವರು ಇದ್ದ ವಿಂಡೇಜರಿಗೆ ಅಷ್ಟು ಫೇಮಸ್ ದವಾಖಾನೆ ಎಲ್ಲಿದ್ರಿ, ಸಮಾಧಿ ಅಷ್ಟು ಪ್ರಸಿದ್ಧ ದವಾಖಾನೆ ನೋಡಿ.
ಮಾಡಿ ಮತ್ತೆ ಜಮಖಂಡಿ ಕರ್ಕೊಂಡು ಹೋದ್ಮೇಲೆ ಮಿರಜ್ ದವಾಖಾನೆ, ವಿಂಡೇಜಿಗೆ ದವಾಖಾನೆ ಅವನ್ನೆಲ್ಲ ಬರೀಬೇಕಾದ್ರೆ ಬಹಳ ಅವಾಗಿನ ಪ್ರಸಿದ್ಧಿಯನ್ನು ಪಡೆದಂಥ ದೊಡ್ಡ ದೊಡ್ಡ ದವಾಖಾನೆಗಳು ಅವಾಗ ತಿಳ್ಕೊಂಡಿದ್ದು ನಮ್ಮ ಅಜ್ಜಿ. ಮುಂದೆ ನಮ್ಮ ಅವ್ವನ ಮುಂದೆ ನಾವೆಲ್ಲರೂ ಅವಾಗ ನಮಗೆ ಹೇಳಿದ್ಲಿಲ್ಲ, ನಮ್ಮ ಅವ್ವ ತಿಳ್ಕೊಂಡಿದ್ದು ಆದಮೇಲೆ ನನಗೆಲ್ಲ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಯಾಕಂದ್ರೆ ನಮ್ಮ ಅಪ್ಪ ಶರಣರವರು ಹೋಗ್ತಾ ಇದ್ದಿಲ್ಲ ಅಂಗಡಿಗೆ ಭಾಳ, ಊರು ಎಲ್ಲ ದೇವರು ಮುಗಿಸಿ ಅಂಗಡಿಗೆ ಹೋಗ್ಬೇಕಾದ್ರೆ ನಮ್ಮ ಮಂದಿಯೆಲ್ಲ ಅವ್ರು ಊಟಕ್ಕೆ ಹೋಗಿ ಬರ್ತೀವಿ ಮತ್ತೆ ಬಂದು ಈ ರೀತಿಯಾಗಿ ನಮ್ಮ ತಾಯಿ 4 ಇವ್ರು 8 ಮಂದಿ ಎಲ್ಲ ಎಜುಕೇಷನ್. ಅದ್ರಾಗ 6-7 ಮಂದಿ ಎಜುಕೇಷನ್. ನಾನು ಹೇಳ್ತಿದ್ದೆ 7ನೇ ಕ್ಲಾಸಲ್ಲಿ ಒಬ್ಬೊಬ್ರು ನಾನು ನೋಡಿ ಬಂದು ಎಲ್ಲ ಎಜುಕೇಷನ್ ಮಾಡಿಕೊಂಡು ಅದ್ರಾಗ ಬಡವ ಹುಡುಗನು ಒಂದು ಇಟ್ಕೊಂಡಿದ್ದೆ. ಈ ರೀತಿ ಅದ್ರ ಜೊತೆಗೆ ಎಜುಕೇಷನ್ ಮಾಡಿ ನಾನು ಶಿಕ್ಷಣವನ್ನು ಮಾಡ್ಕೊತಿದ್ದೆ. ಅದ್ರ ಜೊತೆಗೆ ಸಂಗೀತ ಕ್ಲಾಸಿಗೆ ಹೋಗ್ತಿದ್ದೆ. ಅದ್ರ ಜೊತೆಗೆ ಹೆಣಿಕೆ ಹೊಲಿಗೆ ಮಾಡ್ತಿದ್ದೆ. ಹೆಣಿಕೆ ಹೊಲಿಗೆ ಸ್ವೆಟರ್ ಹೆಣಿದು ನಮ್ಮ ಅಪ್ಪ ಅವ್ರಿಗೆ ಒಂದು ಸ್ವೆಟರ್ ಮಾಡಿದ್ದೆ, ನಮ್ಮ ಸಾಹೇಬ್ರಿಗೆ ಒಂದು ಸ್ವೆಟರ್ ಹೆಣಿದು ಕೊಟ್ಟಿದ್ದೆ, ಅದು ಹಾಕೊಳಕ್ಕಂತೇಳಿ. ಆವಾಗಿನ ಕಲೆ ಮಾತ್ರ ನನಗೆ ಒರಿಜಿನಲ್ಲಿ ನಮ್ಮ ಅವ್ವನಿಂದ ಬಂದಿದ್ದರು. ಮೂಲತಃ ಕಲಾವಿದೆಯಾಗಿದ್ದೆ ನಾನು. ಮತ್ತು ಹಾಕಿದ್ದು ಆಧ್ಯಾತ್ಮಿಕ ಜೀವನ ಇದ್ದಾಗ ನಮ್ಮ ಇನ್ನೊಂದು ಹಿಂದೆಲ್ಗ ಜೈಲ್ನಾಗ ನಮ್ಮ ಅಜ್ಜ ತಿಳ್ಕೊಂಡು ನಮ್ಮ ತಾಯಿ ತಂದೆ ಸ್ವಾತಂತ್ರ್ಯ ಹೋರಾಟಗಾರರು ಅವರು. ಆದ್ರೆ ಯರೋಡಾ ಜೈಲಿನಾಗೂ ಅವರು 11 ತಿಂಗಳು ಯರೋಡಾ ಜೈಲಿನಾಗಿದ್ದರು. ಅಲ್ಲಿ ಇಂಡಲ್ಗಾ ಜೈಲಿನಾಗ 2ನೇ ಸಲ ಅವರು ಇಲ್ಲಿ ಬಂದಾಗ ಅವರು ಸಂಗ್ರಾಮ ಕಥೆಗೆ ಆ ಕಥೆಯನ್ನು ನಾನು ತಗೊಂಡೇನೆ. ಅದು ಸಂಗ್ರಾಮ ನನ್ನ ಕಥೆ, ಅದು ಅರ್ಧ ಫಿಲ್ಮ್ ಮಾತು. ಇದನ್ನು ಈ ಹುಡುಗಿ ಸುಪ್ರಿಯಾ ಅಂತೇಳಿ ಬೆಂಗಳೂರೊಳಗೆ ಸೌಂಡ್ ಸಿಸ್ಟಮ್ ಧ್ವನಿ ಸಂಯೋಜನೆ ಕೆಲಸ ಮಾಡಿ ಸಿನಿಮಾಗಳಿಗೆ ಈ ಹುಡುಗಿ. ಅದಕ್ಕೆ ಆಕೆಗೂ ಒಂದೇನು ನಾನು ಒಂದು ಮಾಡಬೇಕನ್ನುವಂಥ ಒಂದು ಇದಕ್ಕೆ ನನ್ನ ಕಥೆಯನ್ನು ಆಯ್ಕೆ ಮಾಡಿ ಆಕೆ ಯಶಸ್ವಿ ಆದ ಮುಗಿಸಿದ್ದೆ. ಅಷ್ಟು ಅದು ನಾಳೆ 13ನೇ ತಾರೀಕಿಗೆ ಐತಲ್ಲ, 13ನೇ ತಾರೀಕಿಗೆ ಸಂತೋಷ್ ಥಿಯೇಟರ್ದೊಳಗೆ ಮಧ್ಯಾಹ್ನ 3 ಗಂಟೆಗೆ ಅಲ್ಲಿ ಎಲ್ಲರೂ ಬರ್ರಿ. ಹೀಗೆ ನನ್ನ ಬದುಕು 22 ಅಲ್ಲ 26, 27 ನಾನು ಪ್ರಾರಂಭ ಮಾಡಿದ್ರೆ ಬರೀಲಿಕ್ಕೆ. ನನಗೆ ಮೊದಲನೇ ಪುಸ್ತಕಕ್ಕೆ ಬಹುಮಾನ ಬಂತು ದಿಲ್ಲಿಯಿಂದ. ಸಣ್ಣ ಪುಸ್ತಕ, ಭಾಳ ಸಣ್ಣ ಪುಸ್ತಕ, ಏನು ಒಂದು 42 ಪುಟ ಆಯ್ತು ನೋಡ್ರಿ. ಸಣ್ಣ ಡೆಮಿ ಸೈಜ್, ಕ್ರೌನ್ ಸೈಜ್ ಪುಸ್ತಕಕ್ಕೆ ಬಂತು. ಆಮೇಲೆ 2ನೇ ಪುಸ್ತಕಕ್ಕೂ 2ನೇ ವರ್ಷ ಬಹುಮಾನ ಬಂತು ಮತ್ತು ದಿಲ್ಲಿಯಿಂದ. ಅವಾಗ ನನಗೆ ಏನು ಅನ್ಸಾಕತ್ತು, ಅವ್ರು 2,000 ಪ್ರತಿ ತೊಗೋತೀವಿ ಅಂಥೇಳಿ ತೊಗೊಂಡವ್ರು. ಹೀಗಾಗಿ ಅದಕ್ಕೆ ನನಗೆ ಭಾಳ ಮಂದಿ ಪಬ್ಲಿಷರ್ಸ್ ಕೇಳಿದ್ರು, ನಾನು ಹಾಕ್ಸಿದ್ದೆ. ಆಮೇಲೆ 1ನೇ ಪ್ರತಿ 2ನೇದಾದ ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಪ್ರಶಸ್ತಿ ಸಿಕ್ತು. ಈ ರೀತಿಯಾಗಿ ಸರಸ್ವತಿ ನನ್ನನ್ನು ಏನು ಮಾಡಿದ್ಲು, ಕರೆದು ನನ್ನ ಬರೀಲಿಕ್ಕೆ ಹಚ್ಚಿದ್ದು. ನಾನೇ ಬರ್ದಕ್ಕೆಲ್ಲ ನಾನು ತ್ರಿಪದಿಗಳು ಅವಾಗ ಬಂದಿದ್ದು ಸಂಬಂಧ. ನನ್ನ ತ್ರಿಪದಿಗಳಿದ್ದಾವ, ಅವೆಲ್ಲ ಕಮಲದ ಎಲೆ ಮೇಲೆ ಕರ್ಕೀಲೆ ಬರದಾಳ ಕರೆದಾರ ಊಟಕ್ಕೆ ಬರುವಲ್ಲ ನನ್ನ ಮಗಳ ಕಲಿಯು ಹುಚ್ಚ ಹಿಡಿದೈತಿ. ಉಡುತೊಡುವೆ ಆಶೆ ನಿನ್ಯಾಕ ಶಿಕ್ಷಕ, ಹುಟ್ಟದ್ದು ಬೆಳ್ಳ ಇದ್ದರ ಸಾಕ ಸಾದಾ ಜೀವನ ನೀ ನಡೆಸಬೇಕು. ಇವೆಲ್ಲ ತ್ರಿಪದಿಗಳು ಹೂವ ಚೆಲ್ಲಿಯವ. ನಾನು ಇದು 28ನೇ ವರ್ಷಕ್ಕೆ ಬರ್ತಂಥ ತ್ರಿಪದಿಗಳು ಇವೆಲ್ಲ. ಕಣ್ಣೆರಡು, ಕೈ 2, ಕಾಲು 2, ಬಂಡಿಯ ಹೂಡಲು ಎತ್ತೆರಡು ಭಾಗ್ಯದ ಮುತ್ತೆರಡು ಮನೆಗೆ ಸಾಕೆಂದಳ. ಇವೆಲ್ಲ ಅವಾಗ ನಾನು ಬರೆದಂಥ ತ್ರಿಪದಿಗಳು. ಸುಮಾರು ನಾನು 3,500 ತ್ರಿಪದಿಗಳನ್ನು ಬರೆದಿದ್ದೀನಿ. ಯಾರೂ ಬರೆದಿಲ್ಲ. ಒಂದೇ ಮಾತ್ರ ಖಂಡಕಾವ್ಯ, ಅದು ಸೈನಿಕರದು ಕಾರ್ಗಿಲ್ ವಿಜಯೋತ್ಸವದ ಕುರಿತು ಬರೆದಂಥದ್ದು. ಕಾರ್ಗಿಲ್ ವಿಜಯೋತ್ಸವ ತ್ರಿಪದಿಗಳಲ್ಲಿ ಯಾರೂ ಬರೆದಿಲ್ಲ. ನಾನು ಆ ಕಾರ್ಗಿಲ್ ಯುದ್ಧದ ವಿಜಯೋತ್ಸವದ ಆ ಖಂಡಕಾವ್ಯವನ್ನು ನಾನು 150 ಪುಟಗಳ ಒಂದು ಖಂಡಕಾವ್ಯವನ್ನು ಸೈನಿಕರ ಮೇಲೆ ಬರೆದಿದ್ದೀನಿ. ಅದು ಒಂದು ನನಗೆ ಹೇಳಿದೆ. ಭಾರತ್ ಮಾತಾ ಕಿ ಜೈ, ಆಮೇಲೆ ವಂದೇ ಮಾತರಂ, ಗಡಿ ನುಡಿ, ಕನ್ನಡವನ್ನು ಇದು ಮಾಡುವಂಥ ಕನ್ನಡ ಇವತ್ತು ಉಳಿಬೇಕಾತಂತಂದ್ರೆ ನಮ್ಮ ಮಠಗಳು ಎಷ್ಟು ದೂರ ಅಂತೇಳಿ ಗಡಿ ನುಡಿ, ಅದ್ರ ಜೊತೆಗೆ ನುಡಿನಂದ ದೀಪ, ಇವೆಲ್ಲ ಪ್ರಣಾಮ್
ಇತ್ತೀಚೆಗೆ ನಿಮಗೆಲ್ಲರಿಗೂ ಕೂಡಿ ಬರೆಸಿದ್ದಾರೆ. ಅದು ದೇಶದ ಕುರಿತು ಬರ್ತಿದ್ದು. ಅಂದ್ರೆ ಮಹಿಳಾ ದಾನಿಗಳು ಬರ್ತಿದ್ದೀನಿ, ಮಹಿಳಾ ಕಲಾಕಾರರು ಬರ್ತಿದ್ದೀನಿ, ಮಹಿಳಾ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟಗಾರರು ನೀವೆಲ್ಲರೂ ಕೂಡಿ ಬರೀದ್ರಿ. ನೀವೆಲ್ಲರೂ ಬರೀರುವ ಅಂತ ಹೇಳಿದ್ರೆ ನಾನು ಆ ಪ್ರಣಾಮ್ ನಮ್ಮ ದೀಪಿಕಾ ಮೇಲೆ ಏನು ಚೆನ್ನ ಟೈಟಲ್ ಇಡ್ತಿರುವ ನೀವು ಅಂತ ನಾನು ತಿಳಿಯಕ್ಕೆ ಪ್ರಣಾಮ್ ಅಂತೇಳಿ ಅದೊಂದು ಪುಸ್ತಕ. ಹೀಗೆ ದೇಶದ ಬಗೆಗೆ, ನಮ್ಮ ನಾಡಿನ ಬಗೆಗೆ, ನಮ್ಮ ನುಡಿಯ ಬಗೆಗೆ ಈಗ ಒಬ್ಬರು ನೋಡಿದ್ರೆ ಅಂದರೆ ನನಗೆ ಅವ್ರು ಬರೀಬೇಕಂತ. ನೀವು ಬರಿಬೇಕು, ಕುಂದ್ರಂಗಿಲ್ಲ, ಸುಪ್ಪಾಣಿ ಅಂತ ಬರಿಬೇಕು, ಕಾದಂಬರಿ ಅಂತೇಳಿ ನಾನು ಒಂದು ಯೋಜನೆ ಐತಿ. ಅದು ಯಾವಾಗ ಆಗ್ತದೆ ಅಂತ ಇಲ್ಲ. ಹೀಗೆ ಯಾವುದೇ ಸುಗಂಧ ಹೇಳಿದಂಗೆ ಯಾವ ಸಾಹಿತ್ಯ ಪ್ರಕಾರವನ್ನು ನಾನು ಬಿಟ್ಟಿಲ್ಲ. ನಾದ, ಸುಕ್ರಿ ಬೊಮ್ಮಗೌಡ, ಆಮೇಲೆ ಗೌರವ ಚೆಲುವಾದಿ, ಗೌರವ ಮಾದರ, ಲಕ್ಷ್ಮವ್ವ ಮಾದರ, ಇವ್ರ ಜೀವನ ಬದುಕನ್ನು ಕೂಡ ನಾನು ನಾದ ಪುಸ್ತಕ ಸಾಹಿತ್ಯ ಪರಿಷತ್ತಿನಿಂದ ಇದು ಬಂದಿದ್ದೆ. ಆಮೇಲೆ ಮೃಣ್ಮಯದ ಹಾದಿ ಅಂತಂದ್ರೆ ಸಾವಿನ ಹಾದಿ, ಮೃಣ್ಮಯದ ಹಾದಿ ಅಂದರೆ ಹುಟ್ಟಿಕೆ ಮಣ್ಣಿನ ಹಾದಿ. ಅದರಲ್ಲಿ ಅದು 3 ಸಾವಿನ ಕುರಿತು 3 ಕವನಗಳನ್ನು ಬಂದಿತ್ತು. ಅದು ಕೂಡ ಸಾಹಿತ್ಯ ಪರಿಷತ್ತಿನಿಂದ ಆಕೆ ಗದ್ದಲಿಯವರ ಪ್ರಶಸ್ತಿಯನ್ನು ಪಡೆದಿದೆ. ಹೀಗೆ ಸಾಕಷ್ಟು ಸಮಾಜ ಮಾಡಿದೆ. ಇನ್ನೂ ನಾವು ಬರಿಬೇಕಂತ ಹೇಳಿದ್ರೆ ಖರೆ ನೀವು ಯಾವುದೂ ಆನಂದ ನಾನು ಕೊಡುವುದಿಲ್ಲ. ಬರೀಲಿಕ್ಕೆ ಕುಂತಾಗಿರುವಂಥ ಆನಂದ ಎಲ್ಲೂ ನನಗೆ ಸಿಗಂಗಿಲ್ಲ. ನಾನು ಕುಂದಿರ್ತೀನಿ, ಶಾಂತ ವಾತಾವರಣ ಇರಬೇಕು, ಬರೆಯಾಕೆ ಕುಂದಿರ್ತೀವಿ. ಅವಾಗ ಅದ್ರ ಜೊತೆಗೆ ಒಂದು ತಾದಾತ್ಮತೆ ಏನಿರ್ತೈತಿ, ಅಂಥ ಆನಂದ ಮತ್ತೆಲ್ಲೂ ನನಗೆ ದುಡಿಯೋದಿಲ್ಲ ಅಂತ ಹೇಳ್ತೀನಿ ನಾನು. ನಾವು ಬಹಳಷ್ಟು ತೊಡಗಿಸ್ಕೊಳ್ಬೇಕು, ಇನ್ನೂ ನಾವು ತೊಡಗಿಸ್ಕೊಳ್ಳೋದು. ಇದೆಲ್ಲ ಹೇಳಿದ್ರಲ್ಲ ಅವ್ರು ಮನೆ ಮೊಮ್ಮಗ ಬಂದಾನ ಅಂತೇಳಿ, ಇನ್ನು ಅವನ ಆಟದ ಕೂತು ದಿನ ಆಡ್ಕೊಂಡು ಕೂತು ಬಿಟ್ಟೆ. ಹೀಗೆ ನಮ್ಮನ್ನು ಅದು ಬದುಕೂ ಕೂಡ ಬಹಳ ಮಹತ್ವ. ಕುಟುಂಬವನ್ನು ನಾವು ಅಲಕ್ಷ್ಯ ಮಾಡಬಾರ್ದು. ಕುಟುಂಬ, ಸಮಾಜ, ತವರು, ಆಮೇಲೆ ಸಾಹಿತ್ಯ ಮತ್ತು ಅಧಿಕಾರ. ಇನ್ನೂ ಒಂದು ಹೇಳಿದ್ರು ರಾತ್ರಿ 12 ಗಂಟೆ ಅಂತೇಳಿ. ರೇ ಅಂತಂದ್ರೆ ನಾನು ಮೆಣಸಿನ್ಕಾಯಿ ಅವ್ರಿಗೆ ಹೇಳಬೇಕು ಅಧಿಕಾರಿಗಳ ಪಾಡು ಹೆಂಗೆ ಇರ್ತೈತೆ ಅಂತ ಹೇಳಿದ್ರೆ, ಅಂಕೋಲ ಆದಾಗ ರಾತ್ರಿ 12:30 ಕಾರ್ಯಕ್ರಮ, 11:12 ಮುಗಿತು. ಮುಂಜಾನೆ ಇಲ್ಲೇ 15ನೇ ಆಗಸ್ಟ್ ಇಲ್ಲಿ ಮಿನಿಸ್ಟರ್ ಬರೋರು ಇದ್ದರು. ಮತ್ತು ನಾ ಆಫೀಸ್ ಮುಂದೆ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಬೇಕು ನಾನು. ಅದಕ್ಕಂತೇಳಿ ಅಲ್ಲಿ ರಾತ್ರಿ 12:30 ಒಟ್ಟರೆ ಕಾರವಾರದಿಂದ ಇಲ್ಲಿಗೆ ಬರುವಂಥ ದಾರಿ ಹೆಂಗಿರ್ತೈತೆ ನಿಮ್ಗೆ ಗೊತ್ತೈತೆ. ಅದು ನಾನು ಜೀಪ್ನ್ಯಾಗ ಬರಬೇಕು. ನನ್ನ ಜೊತೆಗೆ ಡ್ರೈವರ್ ಒಬ್ಬನ ಅಂತ ಅವು ಮಿಂಚು ಹುಳ, ಬರೀ ಎಲ್ಲ ಕಡೆಗೆ ಮಿಂಚು ಹುಳ, ವೆಹಿಕಲ್ಸ್ ಇಲ್ಲ, ಯಾವ ವೆಹಿಕಲ್ಸ್ ಇಲ್ಲ, ಏನಿಲ್ಲ. ಅವ್ರು ರಾತ್ರಿ 12:30 ಮುಂಜಾನೆ 5:30 ಇಲ್ಲಿ ಮುಟ್ಟಿ ಮತ್ತೆ ಫ್ಲ್ಯಾಗ್ ಹಾಸ್ಟಿಂಗಿಗೆ ಹೋಗಿದ್ದೆ. ಆಮೇಲೆ ಇಟ್ಗಿಗೆ ಹೋಗಿದ್ದಾಗ ರಾತ್ರಿ ಪಾಶ್ಚಾತ್ಯರಿಗೆ ಏನೂ ತಯಾರಿ ಮಾಡಿಲ್ಲ. ಅವರು ಕಲಾಕಾರರು ಒಂದು ತಯಾರಿ ಮಾಡಿಲ್ಲ. ಅಂದರೆ ಅವ್ರೇನು ಹಂಗವನ್ನು ಕೊಟ್ಟಿದ್ರಲ್ಲಿ ಮಾಡಿದ್ರು. ನಾನು ಹೋಗಿ ಅಲ್ಲಿ ರಾತ್ರಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅವ್ರು ಜೀಪ್ ತೊಗೊಂಬಂದ್ರು. ಸರ್ ನಮ್ಮ ತನಕ ಬಿಡ್ರಿ, ಕ್ರಾಸ್ ತನಕ ಅಂತಂದ್ರೆ ಯಾವ ಮನುಷ್ಯನೂ ಬಿಡಲೇ ಇಲ್ಲ. ಅಲ್ಲಿಂದ ಚೆನ್ನ ವಸೂಲಿಯಿಂದ ನಾ ಯಾರು ಮನೆಯಾಗ ಮಕ್ಕೊಳಕ್ಕೆ ನನಗೆ ಸೇರ್ತಿರ್ಲಿಲ್ಲ. ಆಮೇಲೆ ಅಲ್ಲಿಂದ 10 ಕಿಲೋಮೀಟ್ರ್ ಅಲ್ಲಿಂದ ಕ್ರಾಸಿಂಗ್ ನಡ್ಕೊತ ಬಂದಿದ್ವಿ ರಾತ್ರಿ ಮೊದಲು ಕರ್ಕೊಂಡು. ಇವೆಲ್ಲ ಅಧಿಕಾರಿಗಳ ಅನುಭವಗಳು. ಮನುಷ್ಯಪ್ರಿಯವ್ರಿಗೆಲ್ಲ ಗೊತ್ತಿತ್ತು. ನಮ್ಮ ಅಧಿಕಾರ ಅವಧಿಯೊಳಗನ ಇವರು ಬಹಳಷ್ಟು ನನ್ನ ಜೊತೆ ಕಾರ್ಯಕ್ರಮ ಮಾಡ್ಯಾರ. ಹುಕ್ಕೇರಿ ಬಾಳಪ್ಪನು, ಏಳಿ ಬಾಳಪ್ಪನು, ಪುಟ್ಟರಾಜ ಗವಾಯಿಗಳನ್ನು ಕರೆಸಿದ್ವಿ. ಆಮೇಲೆ ಬಿರ್ಜು ಮಹಾರಾಜ, ಆಮೇಲೆ ಬನಾರಸದಿಂದ ಶೆನಾಯಿ ವಾಸ್ತಾಯಿ, ಶೆನಾಯಿ ಉಸ್ತಾದ್, ಅವರು ಬಿಸ್ಮಿಲ್ಲಾ ಖಾನ ಇಂಥವ್ರನ್ನೆಲ್ಲ ಎಷ್ಟು ದೊಡ್ಡ ದೊಡ್ಡ ಕಲಾವಿದರು ನನ್ನ ಇದರೊಳಗೆ ಬಂದಿದ್ದು ಅಂತಂದ್ರೆ. ನನಗೆ ಇನ್ನೊಂದು ಹೇಳಬೇಕು ಮೆಣಸಿನ್ಕಾಯಿ ಅವ್ರಿಗೆ ಅಂದ್ರೆ, ನಮ್ಮ ಕನ್ನಡ ಸಾಹಿತ್ಯ ಭವನನೂ ನಮ್ಮ ಕಾಲದೊಳಗಾಗ. ಆಮೇಲೆ ಗಾಂಧಿ ಕಾಂಗ್ರೆಸ್ ಗಾಂಧಿ ಭಾವಿ ಮತ್ತು ರಿಲೇಷನ್ ಇತ್ತು. ಅದು ಕುಮಾರ್ ಗಂಧರ್ವ ರಂಗಮಂದಿರ, ಅದನ್ನು ನನ್ನ ಕಾಲದಲ್ಲಿ ಕಟ್ಟಿದ್ದೆ. ಅದ್ರ ಜೊತೆಗೆ ಕಿತ್ತೂರು ಉತ್ಸವವನ್ನು ಪ್ರಾರಂಭ ಮಾಡಿದವರು ನಾವು. ಆಮೇಲೆ ಸಂಗೊಳ್ಳಿ ರಾಯಣ್ಣ ನಗರದೊಳಗಾಗಿತ್ತು. ಈಗೇನು ಹೊಸಾದ್ ಮಾಡ್ಯಾರಿಲ್ಲ, ಅದಕ್ಕಿಂತ ಮೊದಲು ಅಲ್ಲೆಲ್ಲ ಮಾಡ್ಯಾರ ಅವು ಕಾರ್ಯಕ್ರಮ. ಈ ರೀತಿಯಾಗಿ ನಾವು ಉತ್ಸವವನ್ನು ಪ್ರಾರಂಭ ಮಾಡಿದ್ದು ನನಗೆ. ಹೀಗಾಗಿ ನನಗೆ ಒಂದು ಸಂತೃಪ್ತ ಜೀವನ ಇದೆ. ನಮ್ಮ ಸಾಹೇಬರು ಏನು ಹೇಳ್ಬೇಕಂತಂದ್ರೆ, ಅವ್ರಿಗೆಲ್ಲಕ್ಕೂ
ಕ್ಷಣ ಕ್ಷಣಕ್ಕೂ ನಮ್ಮ ಸುನಂದ ನೋಡ್ಯಾಳ. ಎಲ್ಲ ನೋಡಿದವರೆಲ್ಲ ಈಗ ನನ್ನ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ನಮ್ಮ ಮನೆಯವರು ಕೂಡ ಬಹಳಷ್ಟು ಅವ್ರದ್ದು ತುದಿಗಾಡಿದಂಥ ಕೂಡು ಕುಟುಂಬ, ಆಮೇಲೆ ನೀವು ಎಲ್ಲರೂ ಕೂಡು ಸಮಾಜ, ಮತ್ತು ಯಾರಿಗೂ ಕೂಡ ನಾನು ಹಾರ್ಷಾಗಿ ಮಾತಾಡಲಿಕ್ಕೆ ಸೇರುವುದಿಲ್ಲ, ಆದರೆ ಕರೆಕ್ಟಾಗಿ ಮಾಡಿರಿ ಅಂತದ್ದು ನನ್ನ ಹಾಗೆ. ಯಾರಿಗೂ ಕೂಡ ನಾನು ಜೋರಾಗಿ ಹಿಂಗೆ ಮಾತಾಡಿ ನನಗೆ ಎಂದೂ ಇಲ್ಲ. ಆದರೆ ಪ್ರತಿಯೊಂದಕ್ಕೂ ನಮ್ದು ಏನೈತಿ, ಸಮಾಜದ ಋಣ, ತಂದೆ ತಾಯಿ ಋಣ, ಈ ಭೂಮಿಯ ಋಣ, ಈ ಸಮಾಜದ ಋಣ, ನನ್ನ ಕೈಲಿ ಎಷ್ಟಾಗ್ತೈತಿ, ಕುಟುಂಬದ ಋಣ, ನಮ್ಮ ವಂಶಸ್ಥರ ಋಣ, ಅದು ಫಲಕ್ಕಾಗ್ತದೆ ನಮ್ಮ ವಂಶಸ್ಥ ಸಲುವಾಗಿ ಅದು ಋಣ ನನಗೆ ಎಷ್ಟಾಗ್ತೈತಿ ನನ್ನ ಕೈಲಿ ಮಾಡಿದ್ದೀನಿ. ನಿಮ್ಮೆಲ್ಲರೂ ನನಗೆ ಏನೂ ಬೇಕಾಗಿಲ್ಲ, ನಿಮ್ಮೆಲ್ಲರ ಕೆನೆ ಪ್ರೀತಿ, ನಾನೇನು ಕೆನೆ ಪ್ರೀತಿ ಇದೆಯಲ್ಲ ಅಂಥದನ್ನು ನಾನು ಬಯಸ್ತೀನಿ. ಹೊರಗಾಗಿ ಒಳ್ಳೆಯ ರೀತಿಯಿಂದ ಬದುಕಿ ನಾವು ಇದರಿಂದ ನಿರ್ಗಮಿಸಿ ಅಂಥ ಗರ್ಭವನ್ನು ನಾವು ಧರಿಸ್ಕೊಂಡು ಹೋಗಬೇಕು ಅಂತನ್ನುವಂಥದನ್ನ ನನ್ನ ಪುಸ್ತಕಗಳ ಮತ್ತು ಎಲ್ಲ ಕಥೆಗಳ ಕಲೆ ಮಾತ್ರ ಭಾಳ ಒಳಗೆ ಬರ್ತೈತೆ. ಎಲ್ಲ ಪುಸ್ತಕಗಳು ಕಲೆ ಭಾಳ ಬರ್ತೈತೆ. ಆ ಕಲೆ ಬಂತು ಅಂತಂದ್ರೆ ನನ್ನ ಪೆನ್ ಎಕಡೆ ಹೋಗ್ಬೇಕು, ಬಣ್ಣ ಬರಬೇಕು, ಜಜ್ಜಿ ಬರಬೇಕಾ, ನೃತ್ಯ ಬರಬೇಕಾ, ರಾಗ ಬರಬೇಕಾ, ಸಂಗೀತ ಬರಬೇಕಾ, ಇದೆಲ್ಲ ಪ್ರಕೃತಿ ಬರಬೇಕಾ, ಹೂವು ಪಕ್ಷಿ ಗಿಡ ಯಾವುದು ಬರಲಿ ನನ್ನ ಪೆನ್ ತಾನು ಉಡ್ಕೊಂಡು ಹೋಗ್ಬಿಡ್ತೀವಿ. ಎಲ್ಲಿಲ್ಲದೆ ಎಷ್ಟೋ ಪಕ್ಷಿಗಳು ತಮ್ಮ ತಲೆಯೊಳಗಿನ ಅದ್ರೊಳಗೆ ಬಂದು ತಿಳ್ಕೊಂಡು ಬಿಡ್ತಾವೆ. ಅದಕ್ಕೆ ನಾನು ಹೇಳಿದ್ದೀನಿ, ಬಿಳಿಯ ಹಾಳೆಯಲ್ಲಿ ಬದುಕನ್ನು ತುಂಬುವ ಕಾಲ ಬಂದೇ ಬಿಟ್ಟಿತ್ತು. ಹಾಡಾಡ್ತಾ ಆಯುಷ್ಯ ಹೋಗಿತ್ತು. ಇನ್ನೆಷ್ಟು ದಿನ ನಾವು ಬದುಕಿದ್ದೀವಿ? ಈಗ 79 ವರ್ಷ ನಾನು ಸತ್ತೀನಿ. ಇನ್ನು ಉಳಿದಿದ್ದು 10-20 ವರ್ಷ, 5 ವರ್ಷ, 4 ವರ್ಷ, ಇಲ್ಲ 100 ವರ್ಷ ಇಲ್ಲ. ಆ ರೀತಿ ಏನೂ ಇಲ್ಲ. ಈಗ ಏನು ಹಾಡು ಅನ್ಬೇಕಂತಂದ್ರ ಈಗ ನನ್ನ ಮೊಮ್ಮಗನಿಗೆ ಏನು ಹಾಡ್ತೀನಿ ಅನ್ನ ಹಾಡ್ತೀನಿ. ಇವ್ರು ಬಂದು ಹೇಳಿಲ್ಲ ಇಲ್ಲ ಅಕ್ಕವು ಸಾಲ ಚಿಕ್ಕ ಚಿಕ್ಕ ಚಿಯ ಗುಬ್ಬಿ ಚಿಯ ಚಿಯಾಗು, ಚಿಕ್ಕ ಚಿಕ್ಕ ಚಿಯ ಗುಬ್ಬಿ ಚಿಯ ಚಿಯಾಗು, ಚಿಯ ಚಿಯಾಗು. ಮಾವಿನ ಮರವೇ ಮಾವಿನ ಮರವೇ ಆಸರೆ ಕೊಡುವೆಯ, ಕಾಲ ಮುರಿದ ಕುಂಟ ಗುಬ್ಬಿ ಆಸರೆ ಕೊಡುವೆಯ. ಬೇವಿನ ಮರವೇ ಬೇವಿನ ಮರವೇ ಆಸರೆ ಕೊಡುವೆಯ, ಕಾಲ ಮುರಿದ ಮಾತಾಡ್ಕೊಂಡು ಹಾಡ್ತೀನಿ. ಚಿಕ್ಕ ಚಿಕ್ಕ ಟಿಯ ಗುಬ್ಬಿ ಟಿಯ ಟಿಯಾಗು, ಚಿಕ್ಕ ಚಿಕ್ಕ ಟಿಯ ಗುಬ್ಬಿ ಟಿಯ ಟಿಯಾಗು, ಟಿಯ ಟಿಯಾಗು. ಮಾವಿನ ಮರವೇ ಮಾವಿನ ಮರವೇ ಆಸರೆ ಕೊಡುವೆಯ, ಕಾಲ ಮುರಿದ ಕುಂಟ ಗುಬ್ಬಿಗೆ ಆಸರೆ ಕೊಡುವೆಯ. ಚಿಕ್ಕ ಚಿಕ್ಕ ಟಿಯ ಗುಬ್ಬಿ ಟಿಯ ಟಿಯಾಗು, ಚಿಕ್ಕ ಚಿಕ್ಕ ಟಿಯ ಗುಬ್ಬಿ ಟಿಯ ಟಿಯಾಗು. ಬೇವಿನ ಮರವೇ ಬೇವಿನ ಮರವೇ ಆಸರೆ ಕೊಡುವೆಯ, ಕಾಲ ಮುರಿದ ಕುಂಟ ಆಸರೆ ಕೊಡುವೆಯ. ಚಿಕ್ಕ ಚಿಕ್ಕ ಟಿಯ ಗುಬ್ಬಿ ಟಿಯ ಟಿಯಾಗು, ಚಿಕ್ಕ ಚಿಕ್ಕ ಟಿಯ ಗುಬ್ಬಿ ಟಿಯ ಟಿಯಾಗು. ಹುಣಸೆ ಮರವೇ ಆಸರೆ ಕೊಡುವೆಯ, ಕಾಲ ಮುರಿದ ಕುಂಟ ಗುಬ್ಬಿ ಆಸರೆ ಕೊಡುವೆಯ. ಆಲದ ಮರವೇ ಆಸರೆ ಕೊಡುವೆಯ, ಕಾಲ ಮುರಿದ ಕುಂಟ ಗುಬ್ಬಿ ಆಸರೆ ಕೊಡುವೆಯ. ಬಾಮಗು ಮಳೆಯು ಬಂತು ಗುಡುಗು ಬಂತು ಸಿಡಿಲು ಬಂದಿತು, ಆಸರೆ ಕೊಡದ ಮಾವಿನ ಮರವು ಬಿತ್ತು ಹೋಯಿತು. ಮಳೆಯು ಬಂತು ಗುಡುಗು ಬಂತು ಸಿಡಿಲು ಬಂದಿತು, ಆಸರೆ ಕೊಡದ ಮಾವಿನ ಮರವು ಬಿತ್ತು
ಆಸರೆ ಕೊಡದ ಬೇವಿನ ಮರವು ಬಿದ್ದು ಹೋಯಿತು, ಬಿದ್ದು ಹೋಯಿತು, ಬಿದ್ದು ಹೋಯಿತು. ಮಳೆಯು ಬಂತು, ಸಿಡಿಲು ಬಂತು, ಗುಡುಗು ಬಂದಿತು. ಆಸರೆ ಕೊಡದ ಹುಣಸೆ ಮರವು ಬಿದ್ದು ಹೋಯಿತು, ಬಿದ್ದು ಹೋಯಿತು. ಮಳೆಯು ಬಂತು, ಸಿಡಿಲು ಬಂತು, ಗುಡುಗು ಬಂದಿತು. ಆಸರೆ ಕೊಟ್ಟ ಆಲದ ಮರವು ಅಚಲ ನಿಂತಿತು, ಅಚಲ ನಿಂತಿತು, ಅಚಲ ನಿಂತಿತು. ಕೋಗಿಲೆ ಅಭಿಮಾನ ಪಡಬೇಡ. ಕನ್ನಡ ನುಡಿ ಹಾಡಿದ್ದು. ಕೋಗಿಲೆ ಅಭಿಮಾನ ಪಡಬೇಡ, ನಿನ್ನ ನುಡಿಗಿಂತ ಕನ್ನಡ ನುಡಿ ಇಂಪು. ಕೋಗಿಲೆ, ಕೋಗಿಲೆ ಅಭಿಮಾನ ಪಡಬೇಡ. ಓ ಹೂವೆ ಗರ್ವದಿ ಬೀಗಿ ಅರಳಬೇಡ, ನಿನಗಿಂತ ಚೆಲುವು ಕನ್ನಡ ಅಕ್ಕರವು, ಕನ್ನಡ ಅಕ್ಕರವು, ಕನ್ನಡ ಅಕ್ಕರವು. ಕೋಗಿಲೆ ಅಭಿಮಾನ ಪಡಬೇಡ, ಕೋಗಿಲೆ ಅಭಿಮಾನ ಪಡಬೇಡ. ಓ ಹಣ್ಣೆ ಸವಿಯಲಿ ಮಿಗಿಲೆಂದು ಕೊಳಬೇಡ, ಓ ಹಣ್ಣೆ ಸವಿಯಲಿ ಮಿಗಿಲೆಂದು ಕೊಳಬೇಡ. ನಿನ್ನ ಸವಿಗಿಂತ ಕನ್ನಡ ಕವಿ ಕಾವ್ಯ ರಸ ಮಿಗಿಲು, ರಸ ಮಿಗಿಲು, ರಸ ಮಿಗಿಲು. ಕೋಗಿಲೆ ಅಭಿಮಾನ ಪಡಬೇಡ, ನಿನ್ನ ಉಳಿಗಿಂತ ಕನ್ನಡ ನುಡಿ ಇಂಪು. ಕೋಗಿಲೆ ಅಭಿಮಾನ ಪಡಬೇಡ. ಓ ಜೋಗ ಜಲಧಾರೆ ಧುಮ್ಮಿಕ್ಕಿ ಹರಿಯುತ್ತಿದೆ, ನಿನಗಿಂತ ಮಿಗಿಲು ಸಾಹಿತ್ಯ ಧಾರೆ. ಹರಿಯುವುದು ಸಿರಿಯುವುದು ಕನ್ನಡ ಬೆಳಗುವುದು, ಹರಿಯುವುದು ಸಿರಿಯುವುದು ಕನ್ನಡ ಬೆಳಗುವುದು. ಕೋಗಿಲೆ ಅಭಿಮಾನ ಪಡಬೇಡ, ಕೋಗಿಲೆ ಅಭಿಮಾನ ಪಡಬೇಡ. ಓ ಬೆಳಕೆ ಜಗವ ಬೆಳಗಿದೆನೆಂದು ಕೊಳಬೇಡ, ಶರಣದಾಸ ತೀರ್ಥಂಕರರ ನುಡಿಯು ಬೆಳಗಿಹವು ಬೆಳಕಾಗಿ ಜಗವ. ಬೆಳಗಿಹವು ಬೆಳಕಾಗಿ ಜಗವ. ಕೋಗಿಲೆ ಅಭಿಮಾನ ಪಡಬೇಡ, ಕೋಗಿಲೆ ಅಭಿಮಾನ ಪಡಬೇಡ. ನಿನ್ನ ಮಿಗಿಂತ ಕನ್ನಡ ನುಡಿ ಇಂಪು. ಕೋಗಿಲೆ, ಕೋಗಿಲೆ, ಕೋಗಿಲೆ ಅಭಿಮಾನ ಪಡಬೇಡ. ನಮ್ಮ ಬೆಳಗಾವಿಯ ದಿಶೆಯು ಜಯಶ್ರೀ ಅವ್ರದ್ದು ಅಷ್ಟ ಯೋಜನೆ. ಎಲ್ಲರೂ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಇದ್ದೀರಿ. ನಾನು ಹಿಂದೆ ಈಗ ವರ್ಷಂಕ್ರಿಯವ್ರು ಸಾಕು ಹಾಡು ಹಾಡ್ತಾರೆ, ಅವ್ರನ್ನ ಒಂದು ದಿವಸ ಇಡಬೇಕಾರೆ ಅಂತ ಹೇಳಿದ್ರೆ ಭಾಳ ಹಾಡು ಹಾಡ್ತಾರೆ. ಅವ್ರು ಜಾನಪದ ಹಾಡುಗಳನ್ನ ಏನೋ ರಸವತ್ತಾಗಿ ಆಮೇಲೆ ಅಸಂಖ್ಯಾತ ಹಾಡುಗಳನ್ನ ಹಾಡ್ತಾರೆ ಅವರು. ಅವರ ಕಾರ್ಯಕ್ರಮವನ್ನು ಕೂಡ ನಾವು ಅನೇಕ ಕೇಳಿ ಸಂಘದಿಂದ ಅಥವಾ ಇಲ್ಲಿ ಇಟ್ಕೊಳ್ಬೇಕು. ಆಮೇಲೆ ತಾವೆಲ್ಲರೂ ಹೇಳಿದವರು ಜ್ಯೋತಿಯವರು
ಹಂಗೆ ಯಾಕೆ ಫೋನ್ ಮಾಡಿಲ್ಲ ನೀವೆಲ್ಲರೂ ಇಲ್ಲಿ ಹಿರಿಯರು ಎಲ್ಲರೂ ಕೂತ್ಕೊಂಡಿರಿ ಎರಡನೇ ಸರಿ ಒಂದೇ ಸರಿ ಕಲ್ಲೂರು ಅವ್ರದ್ದು ನಡ್ಕೊಂಡ್ಸಲ್ಲ ನೀವು ಸಣ್ಣ ರೇವಣ್ಣ ನೀವೆಲ್ಲರೂ ಹೌದ್ರಿ ನಮ್ಮ ಮಲ್ಲಿಕಾರ್ಜುನ್ ಅಂತ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ.